ವಿರಾಟ್ ತನ್ನ ಬೆರಳುಗಳಲ್ಲಿ ಸಿಂಧೂರವನ್ನು ತೆಗೆದುಕೊಂಡು ಯಾವುದೇ ಆತುರವಿಲ್ಲದೆ ಅವಳ ನೆತ್ತಿಯ ಮಧ್ಯಭಾಗಕ್ಕೆ ನಿಧಾನವಾಗಿ ಹಚ್ಚಿದನು. ಆ ಕೆಂಪು ರೇಖೆ ನಂದಿನಿಯ ಮುಖದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿತು. ಶಾರದಮ್ಮನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿಕೊಂಡಿತ್ತು. ಪ್ರೀತಿ ಕೈ ಜೋಡಿಸಿ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿದಳು. ಇವರ ಜೀವನ ಯಾವಾಗಲೂ ಸುಖವಾಗಿರಲಿ. ಪುರೋಹಿತರು ಮತ್ತೆ ಮಂತ್ರಗಳನ್ನು ಪಠಿಸಲು ಆರಂಭಿಸಿದರು. ಈಗ ಸಪ್ತಪದಿ. ವಿರಾಟ್ ಮತ್ತು ನಂದಿನಿ ನಿಧಾನವಾಗಿ ಎದ್ದರು. ಪುರೋಹಿತರು ಇಬ್ಬರ ಉಡುಪುಗಳನ್ನು ಒಂದು ಗಟ್ಟಿಯಾದ ಗಂಟಿನಲ್ಲಿ ಕಟ್ಟಿ ಆಶೀರ್ವದಿಸಿದರು. ಬೆಂಕಿಯ ಮುಂದೆ ನಿಂತ ಇಬ್ಬರು ಕೆಲವು ಕ್ಷಣ ಪರಸ್ಪರ ನೋಡಲಿಲ್ಲ. ಒಬ್ಬರ ಮನಸ್ಸು ಇನ್ನೊಬ್ಬರಿಗೆ ತಿಳಿದಿರಲಿಲ್ಲ. ಆದರೆ ವಿಧಿಯು ಈಗಾಗಲೇ ಅವರನ್ನು ಒಂದೇ ಹಾದಿಯಲ್ಲಿ ನಡೆಯುವಂತೆ ಮಾಡಿತು. ವಿರಾಟ್ ಮೊದಲ ಹೆಜ್ಜೆ ಇಟ್ಟನು. ನಂದಿನಿಯು ಅವನ ಹಿಂದೆ ನಡೆಯತೊಡಗಿದಳು. 7 ಹೆಜ್ಜೆಗಳು ಪೂರ್ಣಗೊಳ್ಳುವಷ್ಟರಲ್ಲಿ ಅವರಿಬ್ಬರ ಜೀವನವೂ ಒಂದಾಯಿತು. ಆ ದೃಶ್ಯವನ್ನು ನೋಡುತ್ತಿದ್ದ ಪುಟ್ಟ ಮಿಂಚು ಸಂಭ್ರಮದಿಂದ ಚಪ್ಪಾಳೆ ತಟ್ಟಿದಳು. ನಂದು ಎಂದು ಖುಷಿಯಿಂದ ಕರೆದಳು. ನಂದಿನಿ ಅವಳ ಕಡೆ ನೋಡಿ ಮೃದುವಾಗಿ ನಕ್ಕಳು. ಆ ನಗು ವಿರಾಟ್ನ ಕಣ್ಣಿಗೂ ಕಾಣಿಸಿತು. ಕೆಲವೇ ಕ್ಷಣಗಳ ಹಿಂದೆ ಸಂಪೂರ್ಣ ಗಂಭೀರವಾಗಿದ್ದ ಅವನ ಮುಖದಲ್ಲಿ ಕಾಣದಷ್ಟು ಸಣ್ಣ ನಗು ಮೂಡಿ ತಕ್ಷಣವೇ ಮರೆಯಾಯಿತು. ಸಪ್ತಪದಿ ಮುಗಿದ ನಂತರ ವಿರಾಟ್ ತನ್ನ ಬಲಗೈಯನ್ನು ನಂದಿನಿಯ ಕಡೆ ಚಾಚಿದನು. ಯಾವುದೇ ಮಾತಿಲ್ಲ, ಯಾವುದೇ ಒತ್ತಾಯವಿಲ್ಲ. ಕೇವಲ ಒಂದು ಕೈ. ನಂದಿನಿ ಕ್ಷಣಕಾಲ ಆ ಕೈಯನ್ನೇ ನೋಡಿದಳು. ಅವಳೊಳಗೆ ಸಂಕೋಚವಿತ್ತು. ಆದರೆ ಮುಂದಿನ ಜೀವನವನ್ನು ಇದೇ ವ್ಯಕ್ತಿಯೊಂದಿಗೆ ಸಾಗಿಸಬೇಕಿತ್ತು. ಅವಳು ನಿಧಾನವಾಗಿ ತನ್ನ ಮೃದುವಾದ ಕೈಯನ್ನು ಅವನ ಕೈಯಲ್ಲಿ ಇಟ್ಟಳು. ವಿರಾಟ್ ಅವಳ ಕೈಯನ್ನು ದೃಢವಾಗಿ ಹಿಡಿದನು. ಮಂಟಪದಿಂದ ಹೊರಗೆ ನಡೆಸಿಕೊಂಡು ಹೋದನು. ಅವರಿಬ್ಬರ ಹಿಂದೆ ಮಿಂಚು, ಶಾರದಮ್ಮ, ಪ್ರೀತಿ ಮತ್ತು ಮನೆಯವರು ಬಂದರು. ವಿಲ್ಲಾದ ಮುಖ್ಯ ಗೇಟ್ ಹೊರಗೆ ಈಗಾಗಲೇ ಹಲವಾರು ಮಾಧ್ಯಮದವರು ಕಾಯುತ್ತಿದ್ದರು. ವಿರಾಟ್ ಹೊರಗೆ ಬಂದ ಕ್ಷಣವೇ ಕ್ಯಾಮರಾಗಳ ಫ್ಲಾಶ್ಗಳು ಒಂದಾದ ಮೇಲೊಂದು ಮಿನುಗತೊಡಗಿದವು. ಸರ್, ಎಲ್ಲಿ ನೋಡಿ. ಸರ್, ಒಮ್ಮೆ ಸ್ಮೈಲ್ ಮಾಡಿ. ಮೇಡಮ್, ಪ್ಲೀಸ್. ಎಲ್ಲೆಡೆಯಿಂದ ಧ್ವನಿಗಳು ಕೇಳಿ ಬಂದವು. ವಿರಾಟ್ ಯಾವುದೇ ಆತುರ ತೋರಿಸಲಿಲ್ಲ. ಅವನು ಎಂದಿನ ಶಾಂತ ಹೆಜ್ಜೆಗಳಲ್ಲಿ ಮುಂದೆ ನಡೆದನು. ಭದ್ರತಾ ಸಿಬ್ಬಂದಿ ಮಾಧ್ಯಮದವರನ್ನು ನಿಯಂತ್ರಿಸುತ್ತಿದ್ದರು. ಹಾಲ್ನಲ್ಲಿ ಸುಂದರವಾದ ಬಿಳಿ ಬಣ್ಣದ ಸೋಫಾ ಸಿದ್ಧವಾಗಿತ್ತು. ವಿರಾಟ್ ನಂದಿನಿಯ ಕಡೆ ನೋಡಿದನು. ಕುಳಿತುಕೊಳ್ಳಿ ಎಂದನು. ಅವನ ಧ್ವನಿ ಎಂದಿನಂತೆ ಶಾಂತವಾಗಿತ್ತು. ನಂದಿನಿ ಮೌನವಾಗಿ ಅವನ ಪಕ್ಕದಲ್ಲಿ ಕುಳಿತಳು. ಇಷ್ಟೊಂದು ಜನರ ಮುಂದೆ ಕುಳಿತಿದ್ದರಿಂದ ಅವಳ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಇದೆಲ್ಲವೂ ಅವಳಿಗೆ ಕನಸಿನಂತಿತ್ತು. ಅಷ್ಟರಲ್ಲಿ ಫೋಟೋಗ್ರಾಫರ್ ಮುಂದೆ ಬಂದನು. ಸರ್, ಸ್ವಲ್ಪ ಮೇಡಮ್ ಹತ್ತಿರ ಕುಳಿತುಕೊಳ್ಳಿ. ಫೋಟೋಗಳು ಇನ್ನೂ ಚೆನ್ನಾಗಿ ಬರುತ್ತವೆ. ವಿರಾಟ್ ಮುಖ ಗಂಭೀರವಾಯಿತು. ಅಗತ್ಯವಿಲ್ಲ. ಅವನ ಒಂದೇ ಮಾತಿಗೆ ಫೋಟೋಗ್ರಾಫರ್ ಎದರಿದ. ಅವನು ಹಿಂದೆ ಸರಿಯುತ್ತಿದ್ದಂತೆ ಶಾರದಮ್ಮ ಮುಂದೆ ಬಂದರು. ಸರ್, ಅವರು ಹೇಳಿದ್ದರಲ್ಲಿ ತಪ್ಪೇನಿಲ್ಲ. ನೀವು ಇಬ್ಬರು ಗಂಡ ಹೆಂಡತಿ. ಫೋಟೋಗಳಲ್ಲಿ ಅದು ಸಹಜವಾಗಿ ಕಾಣಬೇಕು. ವಿರಾಟ್ ಕೆಲ ಕ್ಷಣ ಮೌನವಾಗಿದ್ದವನು ನಂತರ ಆಳವಾದ ಉಸಿರೆಳೆದುಕೊಂಡನು. ನಿಧಾನವಾಗಿ ತನ್ನ ಬಲಗೈಯನ್ನು ಚಾಚಿ ನಂದಿನಿಯ ಸೊಂಟದ ಸುತ್ತ ಸೌಮ್ಯವಾಗಿ ಇರಿಸಿದನು. ಆ ಅನಿರೀಕ್ಷಿತ ಸ್ಪರ್ಶಕ್ಕೆ ನಂದಿನಿಯ ಇಡೀ ದೇಹ ಸಣ್ಣದಾಗಿ ನಡುಗಿತ್ತು. ಅವಳ ಉಸಿರಾಟ ಕ್ಷಣಕಾಲ ನಿಂತಂತಾಯಿತು. ಹೃದಯದ ಬಡಿತ ಇನ್ನಷ್ಟು ವೇಗವಾಯಿತು. ವಿರಾಟ್ಗೆ ಅವಳ ಆ ಪ್ರತಿಕ್ರಿಯೆ ಸ್ಪಷ್ಟವಾಗಿ ಗೊತ್ತಾಯಿತು. ಅವನ ತುಟಿಗಳ ಮೇಲೆ ಕ್ಷಣಕಾಲ ಕಾಣಿಸಿಕೊಂಡ ಮೃದುವಾದ ನಗು ಯಾರ ಕಣ್ಣಿಗೂ ಬೀಳುವ ಮೊದಲೇ ಮರೆಯಾಯಿತು. ಬಹುಶಃ ಈ ಸಂಬಂಧ ಸಂಪೂರ್ಣವಾಗಿ ನಾಟಕವಾಗದಿದ್ದರೆ ಎಂಬ ಆಲೋಚನೆ ಮೊದಲ ಬಾರಿಗೆ ಅವನ ಮನಸ್ಸಿನಲ್ಲಿ ಮೂಡಿತು. ಇಬ್ಬರ ನಡುವಿನ ಮೌನವೇ ಈಗ ಮಾತನಾಡಲು ಆರಂಭಿಸಿತು. ವಿರಾಟ್ ತನ್ನ ಕೈಯನ್ನು ನಂದಿನಿಯ ಸೊಂಟದ ಸುತ್ತಲೂ ಇಟ್ಟ ಕ್ಷಣ ಅವಳ ಇಡೀ ದೇಹದಲ್ಲಿ ಒಂದು ವಿಚಿತ್ರವಾದ ನಡುಕ ಹರಡಿತು. ಇದುವರೆಗೂ ಯಾವುದೇ ಪುರುಷನ ಸ್ಪರ್ಶವನ್ನು ಇಷ್ಟು ಹತ್ತಿರದಿಂದ ಅನುಭವಿಸದ ನಂದಿನಿಗೆ ಆ ಕ್ಷಣ ಸಂಪೂರ್ಣ ಹೊಸ ಅನುಭವವಾಗಿತ್ತು. ಅವಳ ಉಸಿರಾಟ ಅಸ್ತವ್ಯಸ್ತವಾಯಿತು. ಕೈಗಳು ತಣ್ಣಗಾದವು. ಹೃದಯ ಮಾತ್ರ ತನ್ನ ನಿಯಂತ್ರಣ ಕಳೆದುಕೊಂಡಂತೆ ವೇಗವಾಗಿ ಬಡಿಯುತ್ತಿತ್ತು. ವಿರಾಟ್ ಮಾತ್ರ ಹೊರಗೆ ಶಾಂತವಾಗಿದ್ದವನು. ಆದರೆ ಅವನಿಗೂ ನಂದಿನಿಯ ಆ ಸೂಕ್ಷ್ಮ ಪ್ರತಿಕ್ರಿಯೆ ಸ್ಪಷ್ಟವಾಗಿ ಗೊತ್ತಿತ್ತು. ಅವನು ಅವಳ ಮುಖವನ್ನು ಒಂದು ಕ್ಷಣ ನೋಡಿದನು. ಅವಳ ಕೆನ್ನೆಗಳು ನಾಚಿಕೆಯಿಂದ ಗುಲಾಬಿ ಬಣ್ಣಕ್ಕೆ ತಿರುಗಿದ್ದವು. ಅವಳು ಕಣ್ಣುಗಳನ್ನು ಕೆಳಗೆ ಹಾಕಿಕೊಂಡಿದ್ದಳು. ಆ ದೃಶ್ಯವನ್ನು ಕಂಡ ವಿರಾಟ್ ಮನಸ್ಸಿನಲ್ಲಿ ಇದುವರೆಗೂ ಮೂಡಿರದ ಒಂದು ಹೊಸ ಭಾವನೆ ಕ್ಷಣಕಾಲ ಮೂಡಿತು. ಆದರೆ ಅವನು ತಕ್ಷಣವೇ ತನ್ನ ಗಂಭೀರತೆ ಹಿಂದೆ ಮರೆ ಮಾಡಿಕೊಂಡನು. ಅಷ್ಟರಲ್ಲಿ ಕ್ಯಾಮರಾಗಳ ಬೆಳಕು ಒಂದಾದ ಮೇಲೊಂದು ಮಿನುಗತೊಡಗಿದವು. ಫೋಟೋಗ್ರಾಫರ್ ಉತ್ಸಾಹದಿಂದ ಹೇಳಿದನು, ಪರ್ಫೆಕ್ಟ್ ಸರ್. ಸ್ವಲ್ಪ ಇದೇ ರೀತಿ ನೋಡಿ, ಅದ್ಭುತವಾಗಿ ಬರುತ್ತಿವೆ.
ವಿರಾಟ್ ಯಾವುದೇ ಪ್ರತಿಕ್ರಿಯೆ ನೀಡದೆ ನಂದಿನಿಯ ಪಕ್ಕದಲ್ಲೇ ಕುಳಿತಿದ್ದನು. ಕೆಲವು ಸೆಕೆಂಡ್ಗಳಲ್ಲಿ ಸಾಕಷ್ಟು ಫೋಟೋಗಳು ಸೆರೆ ಇಡಲ್ಪಟ್ಟವು. ನಂತರ ವಿರಾಟ್ ನಿಧಾನವಾಗಿ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡನು. ಆದರೆ ನಂದಿನಿ ಇನ್ನೂ ಅದೇ ಸ್ಥಾನದಲ್ಲಿ ಕುಳಿತಿದ್ದಳು. ಅವಳ ಮನಸ್ಸು ಇನ್ನೂ ಆ ಮೊದಲ ಸ್ಪರ್ಶದಲ್ಲೇ ಸಿಲುಕಿಕೊಂಡಿತ್ತು. ಅವಳು ಸುತ್ತಲೂ ಏನಾಗುತ್ತಿದೆ ಎಂಬುದನ್ನೇ ಮರೆತಿದ್ದಳು. ವಿರಾಟ್ ಎದ್ದು ನಿಂತನು. ನಂತರ ಯಾವುದೇ ಮಾತಿಲ್ಲದೆ ಅವಳ ಮುಂದೆ ತನ್ನ ಕೈ ಚಾಚಿದನು. ನಂದಿನಿ ಮೈ ಮರೆತ ಸ್ಥಿತಿಯಿಂದ ಹೊರಬಂದು ಅವನನ್ನು ನೋಡಿದಳು. ಅವನ ಮುಖದಲ್ಲಿ ಎಂದಿನ ಗಂಭೀರತೆ, ಯಾವುದೇ ನಗು ಇಲ್ಲ, ಯಾವುದೇ ಭಾವನೆ ಇಲ್ಲ. ಅವಳು ಅವನ ಕೈ ಹಿಡಿಯದೆ ತಾನೇ ಎದ್ದು ನಿಲ್ಲಲು ಪ್ರಯತ್ನಿಸಿದಳು. ಆದರೆ ಅವಳು ಧರಿಸಿದ್ದ ಉದ್ದನೆಯ ಸೀರೆಯ ನರಿಗೆ ಅವಳ ಕಾಲಿನ ಕೆಳಗೆ ಸಿಲುಕಿಕೊಂಡಿತ್ತು. ಅವಳು ಎಡವಿದಂತೆ ಮುಂದೆ ಜಾರಿದಳು. ಇದು ಕೇವಲ ಒಂದು ಕ್ಷಣದ ಘಟನೆ. ಆದರೆ ಆ ಕ್ಷಣದಲ್ಲಿ ವಿರಾಟ್ ಮಿಂಚಿನ ವೇಗದಲ್ಲಿ ಮುಂದೆ ಬಂದು ಅವಳ ಸೊಂಟವನ್ನು ಹಿಡಿದನು. ಅವನ ಬಲಿಷ್ಠ ತೋಳುಗಳು ನಂದಿನಿಯನ್ನು ಬೀಳದಂತೆ ಭದ್ರವಾಗಿ ಆಸರೆಯಾದವು. ನಂದಿನಿಯ ಮುಖ ಅವನ ಮುಖಕ್ಕೆ ಕೆಲವೇ ಇಂಚುಗಳ ಅಂತರದಲ್ಲಿತ್ತು. ಅವಳ ಉಸಿರಿನ ಬಿಸಿ ಅವನ ಮುಖಕ್ಕೆ ತಾಗುತ್ತಿತ್ತು. ಭಯದಿಂದ ನಂದಿನಿ ತನ್ನ 2 ಕೈಗಳನ್ನು ವಿರಾಟ್ನ ಭುಜಗಳ ಮೇಲೆ ಇಟ್ಟಿದ್ದಳು. ವಿರಾಟ್ ಒಂದು ಕೈ ಇನ್ನೂ ಅವಳ ಸೊಂಟದ ಸುತ್ತಲೂ ಬಿಗಿಯಾಗಿಯೇ ಇತ್ತು. ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಒಂದಾದವು. ಒಬ್ಬರ ಉಸಿರು ಮತ್ತೊಬ್ಬರು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದರು. ಸುತ್ತಲಿದ್ದ ಜನ, ಮಾಧ್ಯಮ, ಭದ್ರತಾ ಸಿಬ್ಬಂದಿ ಎಲ್ಲರೂ ಇದ್ದರು. ಆ ಕ್ಷಣದಲ್ಲಿ ಅವರಿಬ್ಬರಿಗೆ ಮಾತ್ರ ಇಡೀ ಜಗತ್ತು ನಿಂತಂತಾಗಿತ್ತು. ಕೆಲವು ಕ್ಷಣಗಳ ನಂತರ ವಿರಾಟ್ ಮೆಲ್ಲನೆ ಹೇಳಿದನು, ನಾನು ಕೈ ಕೊಟ್ಟಿದ್ದು ಹೀಗೆ ನನ್ನ ತೋಳುಗಳಲ್ಲಿ ಬೀಳಲು ಅಲ್ಲ. ಅವನ ಧ್ವನಿಯಲ್ಲಿ ತುಸು ತಮಾಷೆಯೂ ಇತ್ತು. ನಂದಿನಿ ನಾಚಿಕೆಯಿಂದ ಕಣ್ಣು ಕೆಳಗಿಳಿಸಿದಳು. ಸಾರಿ, ನಾನು ಜಾರಿ ಬಿದ್ದೆ, ಅವಳು ಮೆಲ್ಲಗೆ ಉತ್ತರಿಸಿದಳು. ಅಷ್ಟರಲ್ಲಿ ಮತ್ತೆ ಕ್ಯಾಮ್ರಾಗಳು ಮಿನುಗುತ್ತಿದ್ದವು. ಫೋಟೋಗ್ರಾಫರ್ ಈ ಅದ್ಭುತ ಕ್ಷಣವನ್ನು ಒಂದು ಬಿಡದೆ ಸೆರೆ ಹಿಡುತ್ತಿದ್ದನು. ಬೆಳಕು ಕಣ್ಣಿಗೆ ಬಿದ್ದ ತಕ್ಷಣ ನಂದಿನಿಗೆ ಮುಜುಗರವಾಯಿತು. ಅವಳು ತಕ್ಷಣ ವಿರಾಟ್ನಿಂದ ದೂರ ಸರಿಯಲು ಪ್ರಯತ್ನಿಸಿದಳು. ವಿರಾಟ್ ಕೂಡ ನಿಧಾನವಾಗಿ ಅವಳನ್ನು ನೇರವಾಗಿ ನಿಲ್ಲಿಸಿದನು. ಫೋಟೋಗ್ರಾಫರ್ ಸಂಭ್ರಮದಿಂದ ಓಡಿ ಬಂದನು. ಸರ್, ಈ ಫೋಟೋಗಳು ಅದ್ಭುತವಾಗಿ ಬಂದಿವೆ. ನೀವಿಬ್ಬರು ಎಷ್ಟು ಸಹಜವಾಗಿ ಕಾಣುತ್ತಿದ್ದೀರಾ ಗೊತ್ತಾ? ಅವನು ಕ್ಯಾಮ್ರಾದ ಪರದೆಯನ್ನು ವಿರಾಟ್ಗೆ ತೋರಿಸಿದನು. ಮೊದಲ ಫೋಟೋ, ನಂದಿನಿ ವಿರಾಟ್ನ ತೋಳುಗಳಲ್ಲಿ ನೆಮ್ಮದಿಯಾಗಿ ನೇಯ್ದುಕೊಂಡಿದ್ದಳು. 2ನೇ ಫೋಟೋ, ಇಬ್ಬರ ಕಣ್ಣುಗಳು ಒಂದನ್ನೊಂದು ನೋಡುತ್ತಿದ್ದವು. 3ನೇ ಫೋಟೋ, ವಿರಾಟ್ ಅವಳನ್ನು ರಕ್ಷಿಸುತ್ತಿದ್ದ ಕ್ಷಣ. ಒಂದು ಕ್ಷಣ ಆ ಫೋಟೋಗಳನ್ನು ನೋಡಿದ್ದ ವಿರಾಟ್ನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಗುಡ್, ತುಂಬ ಚೆನ್ನಾಗಿ ಬಂದಿದೆ ಎಂದು ಮೆಚ್ಚುಗೆಯಿಂದ ಹೇಳಿದನು. ಅವನ ಮೆಚ್ಚುಗೆಯನ್ನು ಕೇಳಿದ ಫೋಟೋಗ್ರಾಫರ್ ಸಂತೋಷಕ್ಕೆ ಮಿತಿ ಇರಲಿಲ್ಲ. ವಿರಾಟ್ ವಿಶಾಲ್ನ ಕಡೆ ತಿರುಗಿ, ಇವರಿಗೆ ನಿಗದಿತ ಸಂಭಾವನೆಯ ಜೊತೆಗೆ ವಿಶೇಷ ಬೋನಸ್ ಕೂಡ ಕೊಡಿ ಎಂದನು. ಸರಿ ಸರ್, ವಿಶಾಲ್ ಗೌರವದಿಂದ ಉತ್ತರಿಸಿದನು. ನಂತರ ವಿರಾಟ್ ನಂದಿನಿಯ ಕೈ ಹಿಡಿದನು. ಈ ಬಾರಿ ನಂದಿನಿ ಯಾವುದೇ ವಿರೋಧ ತೋರಿಸಲಿಲ್ಲ. ಅವಳು ಮೌನವಾಗಿ ಅವನೊಂದಿಗೆ ನಡೆದು ಮಾಧ್ಯಮದವರ ಮುಂದೆ ಬಂದಳು. ಕ್ಷಣಾರ್ಧದಲ್ಲಿ ಎಲ್ಲ ಮೈಕ್ರೋಫೋನ್ಗಳು ಅವರ ಮುಂದೆ ಚಾಚಲ್ಪಟ್ಟವು. ವಿರಾಟ್ ಎಲ್ಲರನ್ನೂ ಒಮ್ಮೆ ನೋಡಿ ಶಾಂತವಾಗಿ ಮಾತನಾಡಲು ಆರಂಭಿಸಿದನು. ಎಲ್ಲರಿಗೂ ನಮಸ್ಕಾರ. ಅಲ್ಲಿದ್ದವರೆಲ್ಲ ಮೌನವಾದರು. ಇಂದು ನನ್ನ ಜೀವನದ ಮಹತ್ವದ ದಿನ ಎಂದು ಹೇಳಿ ತನ್ನ ಪಕ್ಕದಲ್ಲಿ ನಿಂತಿದ್ದ ನಂದಿನಿಯ ಕಡೆ ನೋಡಿದನು. ನಂತರ ಹೆಮ್ಮೆಯಿಂದ ಹೇಳಿದನು, ಇವರು ನನ್ನ ಪತ್ನಿ ಶ್ರೀಮತಿ ನಂದಿನಿ ವಿರಾಟ್ ಸಿಂಹ. ಆ ಮಾತು ಕೇಳಿದ ಕ್ಷಣ ನಂದಿನಿಯ ಹೃದಯ ಮತ್ತೆ ಬಡಿದುಕೊಂಡಿತ್ತು. ನನ್ನ ಪತ್ನಿ, ಆ 2 ಪದಗಳು ಅವಳ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸಿದವು. ವಿರಾಟ್ ಮುಂದುವರೆಸಿದನು, ನಾವು ಈಗಷ್ಟೇ ವಿವಾಹವಾಗಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ದಯವಿಟ್ಟು ಎಲ್ಲರೂ ಊಟ ಮಾಡಿ ಅಷ್ಟೇ ಹೇಳಿ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸದೆ ನಂದಿನಿಯ ಕೈ ಹಿಡಿದು ವಿಲ್ಲಾದ ಒಳಭಾಗದ ಕಡೆ ನಡೆಯತೊಡಗಿದನು. ಮುಖ್ಯ ಬಾಗಿಲಿನ ಬಳಿ ಶಾರದಮ್ಮ ಈಗಾಗಲೇ ಆರತಿ ಹಿಡಿದು ನಿಂತಿದ್ದರು. ಅವರ ಮುಖದಲ್ಲಿ ತಾಯಿಯ ಹೆಮ್ಮೆ ಸ್ಪಷ್ಟವಾಗಿತ್ತು. ಆರತಿ ತೆಗೆದು ಇಬ್ಬರಿಗೂ ದೃಷ್ಟಿ ನಿವಾಳಿಸಿದರು. ಒಳಗೆ ಬನ್ನಿ ಎಂದು ಮೃದುವಾಗಿ ಹೇಳಿದರು. ವಿರಾಟ್ ಮತ್ತು ನಂದಿನಿ ಒಂದೇ ಸಮಯದಲ್ಲಿ ತಮ್ಮ ಬಲಗಾಲಿಟ್ಟು ಮನೆಯೊಳಗೆ ಮೊದಲ ಹೆಜ್ಜೆ ಇಟ್ಟರು. ಅವರಿಗೆ ತಿಳಿದಿರಲಿಲ್ಲ, ಆ ಒಂದು ಹೆಜ್ಜೆ ಅವರ ಜೀವನದಲ್ಲಿ ಪ್ರೀತಿ, ನೋವು, ತ್ಯಾಗ, ಅಸೂಯೆ, ಹಕ್ಕು, ಕಾಳಜಿ ಮತ್ತು ಅನಿರೀಕ್ಷಿತ ತಿರುವುಗಳಿಂದ
ತುಂಬಿದ ಹೊಸ ಪ್ರಯಾಣದ ಆರಂಭವಾಗಲಿದೆ ಎಂದು. ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.